ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಸರ್, ಇವಾಗ ಒಂದು ಸಿಚುವೇಶನ್ ತೊಗೊಳ್ಳೋಣ. ವೆರಿನ್ ಈ ಥರ ತುಂಬ ಸ್ಮೋಕ್ ಮಾಡಿ ಅವರು ಇನ್ಫರ್ಟೈಲ್ ಆಗಿಬಿಟ್ಟಿರ್ತಾರೆ. ಇಟ್ ಇಸ್ ಅ ವೆರಿ ರೇರ್ ಥಿಂಗ್. ಮೋಸ್ಟ್ಲಿ ಎನ್ಕೌಂಟರ್ ಮಾಡ್ತೀವಿ. ಅಲ್ಲ ಸರ್, ಐ ಕಮ್ ಟು ದಿಸ್ ಕಾಂಬಿನೇಷನ್. ಓಕೆ, ಗಂಡು ಫುಲ್ ಇನ್ಫರ್ಟೈಲ್ ಇದ್ದಾರೆ ಆ್ಯಂಡ್ ಅವ್ರ ಮದುವೆ ಆಗಿರೋ ವ್ಯಕ್ತಿ ಅವರು ಎಗ್ಸು ಪ್ರೊಡ್ಯೂಸ್ ಮಾಡ್ತಿಲ್ಲ ಅಥವಾ ಟ್ಯೂಬ್ಸ್ ಏನೋ ಮಿಸ್ಟೇಕ್ ಆಗಿರುತ್ತೆ, ಅವರು ಕೂಡ ಮಕ್ಕಳು ಪ್ರೊಡ್ಯೂಸ್ ಮಾಡೋದಕ್ಕೆ ಆಗಲ್ಲ ಅಂತ ಆಗುತ್ತೆ ಸಿಚುವೇಶನ್ಸ್. ಈ ತರ ಮಿರಾಕಲ್ಸ್ ಆಗಿದೆಯಾ ವೆರಿನ್ ಈ ತರ ಕಾಂಬಿನೇಷನ್ ಅಲ್ಲಿ ಕೂಡ ಮಕ್ಕಳು ಹುಟ್ಟಿರೋದು? ನ್ಯಾಚುರಲ್ ಆಗಿ IVF ಮುಖಾಂತರ ಖಂಡಿತ ಡೈಲಿ ಆಗೋದೇ ಅದು. ಅವ್ರು ಬರೋದೇ ಅಂದ್ರೆ- ಇವಾಗ ಅವರಲ್ಲಿ ಒಂದು ಪ್ರಾಬ್ಲಮ್ ಇದೆ Right. ಗಂಡಸರಲ್ಲಿ. ಬಿಕಾಸ್ ಇವಾಗ ಏನಂದ್ರು, ಸ್ಮೋಕಿಂಗ್ ಇಂದ ಒಂದು ಹ್ಮ್. ಕ್ವಾಲಿಟಿ ಕಡಿಮೆ ಆಯ್ತು, DNA ಫ್ರಾಗ್ಮೆಂಟೇಶನ್ ಜಾಸ್ತಿ ಆಯ್ತು, ಸೊ ನ್ಯಾಚುರಲ್ ಕನ್ಸೆಪ್ಷನ್ ಇಲ್ಲ ಕಡಿಮೆ ಆಗುತ್ತೆ ಅಥವಾ ಅಬಾರ್ಷನ್ ರೇಟ್ ಜಾಸ್ತಿ ಆಗುತ್ತೆ. Okay. ಇವ್ರದ್ದು ಪ್ರಾಬಬಲಿ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಒಂದು ಪ್ರಾಬಬಲಿ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಎಕ್ಸಸೈಸ್ ಇಲ್ಲ, ಒಂದು ಪ್ರಾಪರ್ ಲೈಫ್ ಸ್ಟೈಲ್ ಇಲ್ಲದ್ರಿಂದ ಒಬೆಸಿಟಿ ಇರ್ಬೋದು ಅಥವಾ ಅಂಡಾಣು ಬಿಡುಗಡೆಯಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಇದರ್ PCOS ಆರ್ PUR. ಸೊ ಅಂತವ್ರಿಗೆನೆ ಫಸ್ಟ್ ಇಬ್ರಲ್ಲೂ ಪ್ರಾಬ್ಲಮ್ ಇದ್ರೆ, ಇವಾಗ ಒಬ್ರಲ್ಲೇ ಪ್ರಾಬ್ಲಮ್ ಇದ್ರೆ, ಇವಾಗ ಹೇಳಿದ್ರು ಈವನ್ ಇಫ್ ದ ಸ್ಪರ್ಮ್ಸ್ ಆರ್ ಡೆಪಾಸಿಟೆಡ್ ಎನಿವೇರ್ ನಿಯರ್ ದ ವೆಜೈನಾ, ಆವಾಗ್ಲೂ ಪ್ರೆಗ್ನೆನ್ಸಿ ಆಗ್ಬೋದು. ಯಾಕಂದ್ರೆ ಹುಡುಗಿನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹ್ಮ್. ಇಬ್ರಲ್ಲೂ ಪ್ರಾಬ್ಲಮ್ ಇರುವಾಗನೆ ಸೊ have to ಮೋಸ್ಟ್ go ಆಫ್ ದ for ಕೇಸಸ್ ಅಲ್ಲಿ ಇಬ್ಬರಲ್ಲೂ ಪ್ರಾಬ್ಲಮ್ ಇರುತ್ತೆ. ಅದೇ ಒಬ್ರಲ್ಲಿ ಹೇಳಿದ್ರೆ ಮ್ಯಾಕ್ಸಿಮಮ್ ಐ ಟೆಲ್ ಯು ಒಂದು ಸಿಂಪಲ್ ಕಾಂಬಿನೇಷನ್. Okay. ಒಂದು ಕಪಲ್ 28-29 ವಯಸ್ಸಿಗೆ ಮದುವೆ ಆಗಿದ್ದಾರೆ. 30 ವಯಸ್ಸು ಒಳಗಡೆ ಹುಡುಗಿ ವಯಸ್ಸು 25, ಗಂಡ 29. ಮದುವೆ ಆದರೂ ಒಂದು 6 ತಿಂಗಳಲ್ಲಿ ಒಂದು ಪ್ರೆಗ್ನೆನ್ಸಿ ಬಂತು, ನ್ಯಾಚುರಲ್ ಆಗಿ ಆಯಿತು. ಎರಡನೇ ಮಗುಗೆ ದೇ ಆರ್ ಟ್ರೈಯಿಂಗ್ ಆಫ್ಟರ್ 4-5 ಇಯರ್ಸ್, ಆಗ್ತಾ ಇಲ್ಲ. ಟೆಸ್ಟ್ ಮಾಡ್ಸಕ್ಕೆ ಬರ್ತಾರೆ. ಆವಾಗ ಹುಡುಗಿದರಲ್ಲಿ ಸ್ವಲ್ಪ ಮೈಲ್ಡ್ ಟು ಮಾಡರೇಟ್ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ, ಹಾರ್ಮೋನ್ಸು ಅದು ಇದು ಅಂತ. ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ ಕಮ್ಮಿ ಕಾಣುತ್ತೆ. ಸ್ಪರ್ಮ್ ಕೌಂಟ್ ಕಮ್ಮಿ ಇವಾಗ ಆಯ್ತಾ ಅಥವಾ ಆವಾಗಲೂ ಇತ್ತಾ ಗೊತ್ತಿಲ್ಲ. ಸೊ ಅ ಲೇಡೀಸ್ ಪ್ರಾಬ್ಲಮ್ ವಿಲ್ ಎಕ್ಸ್ಪೋಸ್ ಅ ಮ್ಯಾನ್ಸ್ ಪ್ರಾಬ್ಲಮ್. ಆ ಹೆಂಗಸಿನಲ್ಲಿ ಎಗ್ ಕ್ವಾಲಿಟಿ ಆಫ್ಟರ್ 34-35 ಇಯರ್ಸ್ ಕಮ್ಮಿ ಆಗಿದ್ದಕ್ಕೆ ದರ್ ಇಸ್ ಅ ಚಾಲೆಂಜ್ ಟು ಕನ್ಸೀವ್. ಅವ್ರಿಗೆ ಅದು ಕಷ್ಟ ಆಗ್ತಿದೆ. ಅವ್ರಿಗೆ ಕಷ್ಟ ಆಗ್ತಿದೆ ಅಂತ ಹೇಳ್ಕೊಂಡು ಗಂಡಸ್ ಮುಂದೆ ಬಂದಿದ್ದಾರೆ ಟೆಸ್ಟಿಂಗ್ಗೆ. ಇವಾಗ ನಮ್ಗೆ ಗೊತ್ತಾಯ್ತು ಅವ್ರ ಪ್ರಾಬ್ಲಮ್ ಕಾಣ್ತಾ ಇದೆ. ಸೊ ವೆನ್ ದೇ ವರ್ ಯಂಗ್, ದಟ್ ಗರ್ಲ್ ವುಡ್ ಹ್ಯಾವ್ ಬೀನ್ ಸೂಪರ್ ಹೆಲ್ದಿ. ರೈಟ್. ಇವ್ರದ್ದು ಪ್ರಾಬ್ಲಮ್ ಹಿಂಗೆ ಇದ್ರೂ ಸಹ ಶಿ ವುಡ್ ಹ್ಯಾವ್ ಕನ್ಸೀವ್ಡ್. ಅರ್ಥಾಯ್ತಲ್ವಾ? ಸೊ ಯಾವಾಗ ಲೇಡಿಯಲ್ಲಿ ಪ್ರಾಬ್ಲಮ್ ಆಗುತ್ತೋ ಆವಾಗಲೇ ಗಂಡಸರು ಎಕ್ಸ್ಪೋಸ್ ಆಗೋದು. ಕರೆಕ್ಟ್. ಇದು ಯೂನಿವರ್ಸಲ್. ಅನ್ರಿಟನ್ ರೂಲ್ ಇದು. ಅಟ್ ದ ಸೇಮ್ ಟೈಮ್ ನಿಮ್ಮ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂದರೆ, ಮೇಲ್ ಆಲ್ಸೋ ಹ್ಯಾಸ್ ಅ ಪ್ರಾಬ್ಲಮ್ ಬೈ ಅನ್ನೋನ್ ಎಪಿಸೋಡ್. ಅಂದರೆ ಏನು ಕಾರಣ ಇಲ್ದಿರ ಒಂದು ಮೇಲ್ಗೆ ಪ್ರಾಬ್ಲಮ್ ಇದೆ, ಸ್ಪರ್ಮ್ ಕೌಂಟು 0 ಇದೆ ಅಥವಾ ಕಡಿಮೆ ಇದೆ. ಅವರ ಮದುವೆ ಆದ ಲೇಡಿ ಅವರಲ್ಲೂ ಎಗ್ ಕ್ವಾಲಿಟಿ ಆ್ಯಂಡ್ ಕೌಂಟ್ ಕಮ್ಮಿ ಇದೆ. ಬೋತ್ ಆರ್ ಇನ್ ಅ ವೇ ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಆರ್ ಡಿಫಿಕಲ್ಟ್ ಕೇಸಸ್. ಅಂಥವರಲ್ಲೂ ಪ್ರೆಗ್ನೆನ್ಸಿ ಆಗಿದೆ ಅಂದರೆ ಡೇ ಇನ್ ಆ್ಯಂಡ್ ಡೇ ಔಟ್ ನಾವು ಅಂಥವ್ರಿಗೆ ಪ್ರೆಗ್ನೆನ್ಸೀಸ್ ಕೊಟ್ಟಿದ್ದೀವಿ ಮಿಲನ್ನಿಂದ. ಐ ಆಮ್ ನಾಟ್ ಜೋಕಿಂಗ್. ಇದು ಭಾಳ ಕಾಮನ್ ಸಿನಾರಿಯೋ ಫಾರ್ ಅಸ್. ನಾ ಥರ್ಡ್ ಪರ್ಸನ್ ಇಂದ ಐ ಥಾಟ್ ಇದು ತುಂಬಾ ರೇರ್ ಅಂತ. ಇಲ್ಲ, ನಮಗೆ ರೇರ್ ಆಗೋದಿಲ್ಲ. ಯಾಕಂತಂದ್ರೆ Correct, ನೀವು ದಿನ ಅದನ್ನ ನಾವು use ಮಾಡ್ತೀವಿ. ಎವ್ರಿ ಡೇ ಸ್ಪರ್ಮ್ ಕೌಂಟ್ ಕಡಿಮೆ ಇರೋರನ್ನ ದಿನ 8-10 ಪೇಷಂಟ್ ನೋಡ್ತಾ ಇರ್ತೀವಿ ನಾವು. ಕಡಿಮೆ ಅಂತಲ್ಲ, 0 ಇರೋರ್ನು 5-6 ನೋಡ್ತಿರ್ತೀವಿ. ಅಂಥವ್ರಲ್ಲಿ ಎಷ್ಟು ಸರ್ತಿ ಮೇಡಮ್ ಅವ್ರದ್ದು IVF ಮಾಡ್ಬೇಕಾದ್ರೆ ಕೌಂಟರ್ ಪಾರ್ಟ್ಸಲ್ಲಿ 3 ಎಗ್ಸು 4 ಎಗ್ಸು ಇಷ್ಟೇ ಸಿಗ್ತವೆ. ಇವರಲ್ಲಿ ಸ್ಪರ್ಮ್ ಸಿಗಲ್ಲ, ಅವರಲ್ಲಿ ಎಗ್ 3 ಸಿಗ್ತವೆ. ಹುಡುಕಿ ಕೆಟ್ಟಾಗಿರೋ ಸ್ಪರ್ಮ್ ತೊಗೊಂಡು ಡೆಪಾಸಿಟ್ ಮಾಡಿ ಅದರಲ್ಲಿಂದ ಪ್ರೆಗ್ನೆನ್ಸಿ ತೊಗೊಂಬರೋದು ಎಷ್ಟು ಸರ್ತಿ ಆಗಿದೆ. ಇದು ನೋ ಅನ್ಯೂಶುವಲ್ ಥಿಂಗ್ ಇನ್ ದಿಸ್. ಸರ್, ಈಗ ಈಗ ನೀವು ಹೇಳಿದ್ರಿ ಕಮ್ಮಿ ಸ್ಪರ್ಮ್ ಸಿಕ್ತು, 3 ಎಗ್ ಸಿಕ್ತು ಅಂತ. ಈಗ ಒಂದು ಕೇಸ್ ತಗೊಂಬರೋಣ, ವೇರ್ ಸ್ಪರ್ಮ್ಸ್ ಇಲ್ಲ, ಎಗ್ಸ್ ಇಲ್ಲ, ಬಟ್ ಸ್ಟಿಲ್ ದೇ ವಾಂಟ್ ಟು ಗೆಟ್ ಪ್ರೆಗ್ನೆಂಟ್, ಅದೇ ಮಗು ಮಾಡ್ಕೋಬೇಕು. ಅವಾಗ ಏನ್ ಮಾಡೋದು? IVF ಅಲ್ಲಿ ಬೇಕು ಅಂದರೆ ಅವ್ರದ್ದು ಎಗ್ಸ್ ರಿಟ್ರೀವ್ ಆದರೆ ಎಷ್ಟು ಎಗ್ಸ್ ಬರುತ್ತೆ ಅಂತ ಮೇಡಮ್ ಅವ್ರ ಟೀಮು ಡಿಸೈಡ್ ಮಾಡ್ತಾರೆ. ಸ್ಕ್ಯಾನಿಂಗಿಂದ, ಹಲವಾರು ಬ್ಲಡ್ ಟೆಸ್ಟ್ಗಳಿಂದ ಅವ್ರಿಗೊಂದು ಐಡಿಯಾ ಬರುತ್ತೆ. ಸೊ ನನಗೆ 4 ಎಗ್ ಸಿಗ್ಬೋದು, 3 ಎಗ್ ಸಿಗ್ಬೋದು. ಇವ್ರದ್ದು ಸ್ಪರ್ಮ್ ಕೌಂಟ್ ಆಚೆ ಬರ್ತಾ ಇಲ್ಲ, 0 ಇದೆ. ಅದರ ಡಯಾಗ್ನೋಸಿಸ್ ನಾವೇನು ಹೇಳ್ತೀವಿ, ಎಜೂಸ್ಪರ್ಮಿಯಾ ಅಂತೀವಿ. ಎಜೂಸ್ಪರ್ಮಿಯಾನಲ್ಲಿ 2 ವಿಧಾನ ಇದೆ. ಒಂದು, ಬ್ಲಾಕೇಜ್ ಇಂದ ಸ್ಪರ್ಮ್ ಆಚೆ ಬರ್ತಾ ಇಲ್ಲ, ಪ್ರೊಡಕ್ಷನ್ ಚೆನ್ನಾಗಿದೆ. ಅಂಥವರಲ್ಲಿ ಒಂದು ಸಣ್ಣ ಸೂಜಿ ಆಪರೇಷನ್ ಮಾಡಿದ್ರೆ ನಮಗೆ ಸ್ಪರ್ಮ್ಸ್ ಬೇಕಾದಷ್ಟು ಸಿಗುತ್ತೆ. ಇವ್ರ ಸ್ಪರ್ಮ್ನ ನಾವು ಉಪಯೋಗಿಸ್ಬಿಟ್ಟು IVF ಮಾಡಿಕೊಂಡು ಸಕ್ಸಸ್ಫುಲ್ ಆಗಿ ಪ್ರೆಗ್ನೆನ್ಸಿ ಕೊಡ್ಬೋದು.
ಅಲ್ಲ ಓಕೆ ಬಟ್ ಇದು ಒಂದು. ಒಂದು ನಾನ್ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ. ಓಕೆ ನಾನ್ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಅಂದರೆ ಅವರಿಗೆ ಪ್ರೊಡಕ್ಷನ್ ತೊಂದರೆ ಆಗಿದೆ, ಬ್ಲಾಕೇಜ್ ಎಲ್ಲ ಏನಿಲ್ಲ. ಹಾ. ಸೊ ಅಂಥವರಲ್ಲೂ ಸಹಿತ 60% 70% ಕೇಸ್ಗಳಲ್ಲಿ ನಾವು ಅವ್ರನ್ನ ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿ ಸರಿಯಾಗಿ ಮೈಕ್ರೋ ಟಿ ಸಿ ಅಂತ ಒಂದು ಸರ್ಜರಿ ಇರುತ್ತೆ, ವಿಚ್ ವೆರಿ ಫ್ಯೂ ಡಾಕ್ಟರ್ಸ್ ಕ್ಯಾನ್ ಡೂ ಪ್ರಾಪರ್ಲಿ. ಅಂಥ ಸರ್ಜರಿ ಮಾಡಿದ್ರೆ 60-70% ಚಾನ್ಸು ಸ್ಪರ್ಮ್ ಸಿಗೋಕ್ಕೆ. ಮಿಲನಲ್ಲಿ ಮಾಡ್ತಾರ? ಅವ್ರು ರುಟೀನಾಗಿ ಮಾಡ್ತೀವಿ ನಾವು. ಓಕೆ ದ್ಯಾಟ್ ಈಸ್ ಲೈಕ್ ಅವರ್ ಸ್ಪೆಷಾಲಿಟಿ. ಓಕೆ ಎರಡನೇ ವಿಷಯ ಹೇಳ್ತೀನಿ ಮೈಕ್ರೋಟಿಸೆ ಬಗ್ಗೆ. ಈ ಮೈಕ್ರೋಟಿಸೆ ಮಾಡಿದಾಗ ಅದರಲ್ಲಿ ಸ್ಪರ್ಮ್ ಸಿಗುತ್ತೆ. ಯೂಶ್ವಲ್ ಆಗಿ ಇಟ್ಸ್ ಅ ವೆರಿ ಅಬ್ನಾರ್ಮಲ್ ಸ್ಪರ್ಮ್. ಇದು ನಾರ್ಮಲ್ ಸ್ಪರ್ಮ್ ಥರ ಇರೋದಿಲ್ಲ. ಅದು ಎಲ್ಲಿ ಹುಟ್ಟಿದೆಯೋ ಅಲ್ಲೇ ಸ್ಟಕ್ ಆಗಿರುತ್ತೆ. ಓಕೆ ಅದು ಬೆಳ್ಕೊಂಡು ಆಚೆ ಬಂದಿರೋದಿಲ್ಲಲ್ಲ, ಸೊ ಮೆಚುರೇಷನ್ ಲೆವೆಲ್ ಕಮ್ಮಿ ಇರ್ತದೆ. ಅಂಥ ಇಮ್ಮೆಚೂರ್ ಸ್ಪರ್ಮ್ನ ತಗೊಂಡು ಮೇಡಮ್ ಅವ್ರ ಟೀಮು ಎಗ್ಸ್ ತಗೊಂಡಿರೋದ್ರಿಂದ ಆ ಎಗ್ಸಲ್ಲಿ ಒಂದೊಂದು ಎಗ್ಗಿಗೆ ಒಂದೊಂದು ಸ್ಪರ್ಮ್ ಸೇರಿಸ್ಬಿಟ್ಟು ಅದನ್ನು ಎಂಬ್ರಿಯೋ ಅಂತ ಬೆಳೆಸಿ ಅದರಿಂದ ಬ್ಲಾಸ್ಟೋಸಿಸ್ಟ್ ಅಂತ ಅಂದರೆ ಡೇ 5 ಎಂಬ್ರಿಯೋ ಕ್ರಿಯೇಟ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡಿ ಪ್ರೆಗ್ನೆನ್ಸಿಗಳು ಬರ್ತವೆ. ಓಕೆ ಸೊ ದೆರ್ ಇಸ್ ಇಟ್ಸ್ ನಾಟ್ ದ ಎಂಡ್ ಆಫ್ ದ ರೋಡ್. 0 ಕೌಂಟ್ ಇಸ್ ನಾಟ್ ದ ಎಂಡ್ ಆಫ್ ದ ರೋಡ್. ಓಕೆ ಇಟ್ ಇಸ್ ಓನ್ಲಿ ಅ ಬೆಂಡ್ ಇನ್ ದ ರೋಡ್. ಓಕೆ Premature ovarian failure is also not the end of the road for the lady. Madam or team, madam will probably enlighten you more. ಇವಾಗ ಅದೇ ಎಗ್ ನಂಬರ್ ಕಡಿಮೆ ಆಯ್ತು ಅಂತ, ಅದು ತುಂಬಾ ಕಡಿಮೆ ಇತ್ತು ಅಂತಂದ್ರೆ ನಾನು ಹೇಳಿದೆ ಡ್ಯೂಯಲ್ ಸ್ಟಿಮ್ಯುಲೇಷನ್ ಅಂತ. ಕರೆಕ್ಟ್. 1 ತಿಂಗಳಲ್ಲಿ 2 2 ನಾವು ಸಲ. ತೆಗಿತೀವಿ, ನಂಬರ್ಸ್ ಇನ್ಕ್ರೀಸ್ ಮಾಡ್ತೀವಿ. ಈ ಸೈಕಲಲ್ಲಿ 1, ಮುಂದಿನ ಸೈಕಲಲ್ಲಿ 1, ಇನ್ನೊಂದು ಸೈಕಲಲ್ಲಿ 1, 2 ಆ ಥರ. ಇಲ್ಲ ನಮಗೆ ಎಗ್ಸೇ ಇಲ್ಲ ಅವ್ರಿಗೆ. ಇವಾಗ PMS ಅಂದ್ರೆ ಅವ್ರಿಗೆ ಎಗ್ ರಿಲೀಸ್ ಆಗಲ್ಲ, ಬಟ್ ಸಾಕಷ್ಟಿದೆ. ಸೊ ಇಟ್ ಇಸ್ ಅ ಈಸಿ ಪಾರ್ಟ್ ಆಫ್ IVF. ಪೋರ್ ಒವೇರಿಯನ್ ರಿಸರ್ವ್, ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಅವ್ರಿಗೆ ಎಲ್ಲೋ 1-2 ಎಗ್ ಇರುತ್ತೆ ಅಥವಾ ಅದು ಇರಲ್ಲ. ಸೊ ಅವ್ರಗಳಿಗೆ ನಾವು ದರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಟೆಮ್ ಸೆಲ್ ಥೆರಪಿ. ಅಂದ್ರೆ ಇವಾಗ ಹಿಪ್ ಬೋನ್ ಅಂತ ಅನ್ಕೊಳ್ಳಿ, ಅಲ್ಲಿಂದ ತೆಗೆದ್ಬಿಟ್ಟು ಸೆಲ್ಸ್ನ ಅದನ್ನ ನಾವು ಇಂಜೆಕ್ಟ್ ಮಾಡ್ತೀವಿ ಓವರೀಸ್ಗೆ. ಸೊ ಆವಾಗ ಓವರೀಸ್ ಅಲ್ಲಿ ಇನ್ನೂ ಇರುತ್ತೆ. ಇವಾಗ ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಅಂದ್ರೆ ಅವ್ರಿಗೆ ಪೂರ್ತಿ ಎಗ್ಸ್ ಕಡಿಮೆ ಆಗಿರಲ್ಲ, Okay. ಎಲ್ಲೋ ಕೆಲವೊಂದು ಉಳ್ಕೊಂಡಿರುತ್ತೆ. ಅಂದ್ರೆ 1,000ಕ್ಕಿಂತ ಕಡಿಮೆ ಉಳ್ಕೊಂಡಿರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ವಿತ್ 2 million ಇಟ್ ಹಸ್ ಕಮ್ ಡೌನ್ ಟು 1,000ಕ್ಕಿಂತ ಕಡಿಮೆ ಇರುತ್ತೆ. ಆವಾಗ ಎಗ್ ರಿಲೀಸ್ ಆಗ್ತಾ ಇರಲ್ಲ. ಓಕೆ ಸೊ ಅವಾಗ ಸ್ಟೆಮ್ ಸೆಲ್ ಥೆರಪಿಯಿಂದ ನಾವು ಎಗ್ಸ್ ನ ರಿಲೀಸ್ ಮಾಡಕ್ಕೆ ಮಾಡ್ಬೋದು. ಓನ್ಲಿ IVF ಗೆ ಮಾತ್ರ ಹೆಲ್ಪ್ ಆಗುತ್ತೆ, ನ್ಯಾಚುರಲ್ ಕನ್ಸೆಪ್ಷನ್ ಅಷ್ಟು ಸಿಗ್ಲಿಕ್ಕಿಲ್ಲ. ಒಂದು ಇಲ್ಲ ಎಗ್ ನಂಬರ್ ತುಂಬಾ ಕಡಿಮೆ ಇದೆ, ಬಟ್ ಅಲ್ಲಿ ಇಲ್ಲಿ ಬರ್ತಾ ಇದೆ ಅವ್ರಿಗೆ ಅವಾಗ ಅಂದ್ರೆ ನಾವು PRP ಅಂತ ಹೇಳ್ತೀವಿ. ಪ್ಲಾಸ್ಮಾ ರಿಚ್ ಪ್ಲೇಟ್. ಪ್ಲಾಸ್ಮಾ ರಿಚ್, ಎಸ್, ಅದು ಬಂದು ಪ್ಲಾಸ್ಮಾ. ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಸೊ Correct. ಹೆಡ್ ಟು ಟೋ ಫಾರ್ ಸೋ ಮೆನಿ ಥಿಂಗ್ಸ್ ಇಟ್ ಈಸ್ ಯೂಸ್ಡ್ ಬೈ ಎವ್ರಿ ಸ್ಪೆಷಾಲಿಟಿ. ಸೊ ಹಂಗೆ ಇಲ್ಲಿನೂ ಅಷ್ಟೇ. ಅದು ಹಾಕೋದ್ರಿಂದ ಏನು ಅಂದ್ರೆ ಸ್ವಲ್ಪ ಮಟ್ಟಿಗೆ ಒಳಗಿರೋ ಎಗ್ಸ್ ನಾವು ಹೊರಗಡೆಗೆ ಬರಕ್ಕೆ ನಾವು ಹೆಲ್ಪ್ ಮಾಡ್ಬೋದು, ಕ್ವಾಲಿಟಿನ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡ್ಬೋದು. ಓಕೆ ಸೊ ಇದು ಕೆಲವೊಂದು ರೀತಿ ನಾವು ಮಾಡ್ಬೋದು. ಇಲ್ಲ ಕೆಲವೊಂದ್ಸತಿ ಇಂಜೆಕ್ಷನ್ಸ್ ಜಾಸ್ತಿ ಕೊಡ್ಬೇಕಾಗತ್ತೆ. ಸೊ ಇದರಿಂದ ಮಾಡ್ಬೋದು. ಇಷ್ಟಕ್ಕೂ ಅವ್ರಿಗೆ ರೆಸ್ಪಾನ್ಸ್ ಇಲ್ಲ ಅಂತಂದ್ರೆ ದೆನ್ ದೇರ್ ಆರ್ ಅದರ್ ವೇಸ್ ಲೈಕ್ ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್. ಅದೇ ಡೋನರ್. ಬಿಫೋರ್ ವಿ ಗೋ Yes. ದಟ್ ಸೈಡ್, ಮೈಕ್ರೋಟಿಸೆ ನಾವು ಮಾಡ್ತೀವಿ ಅಂತ ಕೇಳಿದ್ರೆ ನೀವು ಮೇಲನಲ್ಲಿ ನಾವು ಮಾಡ್ತೀವಿ. ಆ್ಯಂಡ್ ನಾವು ರುಟೀನಾಗೆ ಮಾಡ್ತೀವಿ. ಫಾರ್ ಆಲ್ ದ ಡಿಫಿಕಲ್ಟ್ ಕೇಸಸ್ ಇನ್ ದ ಸಿಟಿ ದೇ ಸಮ್ ಹೌ ಫೈಂಡ್ ಅಸ್ ಫಾರ್ ಹೆಲ್ಪ್ ಆ್ಯಂಡ್ ಕಮ್ ಟು ಅಸ್. ಓಕೆ ಈಸಿ ಕೇಸಸ್ ನಮ್ಮ ಹತ್ರ ಬರೋದೇ ಅಪರೂಪ. ಒಂದು. ಎರಡನೇದ್ದು, ಮೈಕ್ರೋಟಿಸೆಯಲ್ಲಿ ಇಟ್ಸ್ ನಾಟ್ ಒನ್ ಮ್ಯಾನ್ ಜಾಬ್. ನಾನು ಎಷ್ಟು 2-3 ಅವರ್ 4 ಅವರ್ ಕಷ್ಟಪಟ್ಟು ಹುಡುಕಿ ತೆಗೆದಿರೋ 2-3 ಸ್ಪರ್ಮ್ಗಳನ್ನು ಉಪಯೋಗಿಸೋರು ಯಾರು? ಅಲ್ಲಲ್ಲ, ಮೇಡಮ್ ವಿಲ್ ಪುಟ್ ಔಟ್ ಎಗ್ಸ್. ಅವ್ರು ಎಗ್ಸ್ ಕೊಡ್ತಾರೆ ಲೇಡಿ ಪೇಷಂಟ್ ಕಡೆಯಿಂದ. ಉಪಯೋಗಿಸೋರು ಎಂಬ್ರಿಯಾಲಜಿಸ್ಟು. ಎಂಬ್ರಿಯಾಲಜಿ ಟೀಮ್ ಚೆನ್ನಾಗಿಲ್ಲ ಅಂದರೆ ನಾವು ಎಷ್ಟೇ ಕಷ್ಟಪಟ್ಟು ಮೈಕ್ರೋಟಿಸೆ ಮಾಡಿದ್ರು ಅದರಲ್ಲಿ ರಿಸಲ್ಟ್ ಬರಲ್ಲ. ಓಕೆ ಸೊ ನಾನು ಯಾಕೆ ಮೈಕ್ರೋಟಿಸೆ ಮಾಡ್ತೀನಿ ಅಷ್ಟೊಂದು ಅಂತಂದರೆ ನಮಗೆ ಕಾನ್ಫಿಡೆನ್ಸ್ ಇದೆ ದಟ್ ಅವರ್ ಎಂಬ್ರಿಯಾಲಜಿಸ್ಟ್ ಇಸ್ ಡೂಯಿಂಗ್ ಅ ಫೆನಾಮಿನಲ್ ಜಾಬ್ ಅಂತ. ಓಕೆ ಅವರು ನಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇರೋ ಧೈರ್ಯದ ಮೇಲೆ ನಾವು 4 ಅವರ್ ಸರ್ಚ್ ಮಾಡ್ತೀವಿ. ಎಷ್ಟೊಂದು IVF ಸೆಂಟರ್ಸ್ ಇದೆ. ಐ ಆಮ್ ನಾಟ್ ಡಿಗ್ರೇಡಿಂಗ್ ದಿಯರ್ ಸೆಂಟರ್ ಆರ್ ಕ್ವಾಲಿಟಿ ಆ್ಯಂಡ್ ನೇಮ್. ಮೈಕ್ರೋಟಿಸೆ ಹೆಸರಲ್ಲಿ ಏನೋ ಒಂದು ಪ್ರೊಸೀಜರ್ ಥರ ಮಾಡ್ತಾರೆ. ಅವ್ರ ಹತ್ರ ಟಾಪ್ ನಾಚ್ ಎಂಬ್ರಿಯಾಲಜಿಸ್ಟ್ ಇಲ್ಲದೆ ಇರೋದ್ರಿಂದ ಅದರಿಂದ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಎಷ್ಟೊಂದು IVF ಸೆಂಟರ್ಗಳಲ್ಲಿ ಮೈಕ್ರೋಟಿಸೇನೂ ಮಾಡಲ್ಲ, ಟೀಸಾನೂ ಬರೀ ಸೂಜಿ ಆಸ್ಪಿರೇಷನ್ ಮಾಡ್ಕೋತಾರೆ, ಟೀಸಾ ಅಂತ ಕರಿತೀವಿ. ಅದರಲ್ಲಿ ಸ್ಪರ್ಮ್ ಸಿಕ್ಕಿಲ್ಲ ಅಂದರೆ ನಿಮಗೆ ಸ್ಪರ್ಮ್ ಇಲ್ಲ, ಡೋನರ್ ಸ್ಪರ್ಮ್ ತಗೊಳ್ಳಿ ಅಂತ ಸುಲಭವಾಗಿ ಹೇಳ್ಬಿಡ್ತಾರೆ. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಇಟ್ಸ್ ವೆರಿ ವೆರಿ ಅನ್ಫಾರ್ಚುನೇಟ್. ಆ ಥರ ಆಗಿದ್ರೆ ಆ ಪೇಷಂಟ್ಗೆ ಅದು ಒಂದು ರೀತಿ, ನನ್ನ ಪ್ರಕಾರ, ನನ್ನ ಒಪಿನಿಯನಲ್ಲಿ ಅದು ಅವ್ರಿಗೆ ಆಗಿರೋ ಮೋಸ. ಟ್ರೂ. ಅವ್ರಿಗೆ ಫುಲ್ ಚಾನ್ಸ್, ಅವರು ತಾವಾಗೇ ನನಗೆ ಮೈಕ್ರೋಟಿಸೆ ಬೇಡ ಡಾಕ್ಟ್ರೆ ಬರೀ ಟೀಸಾ ಮಾಡಿ ಅಂತ ಹೇಳಿದ್ರೆ ಅದು ಜಸ್ಟಿಫೈಡ್. ತಮ್ಮದೇ ಆದ ಬಯೋಲಾಜಿಕಲ್ ಸ್ಪರ್ಮಿಂದ ಮಗುವಾಗಲಿ ಅಂತ ಆಸೆ ಪಡ್ತಾ ಇರೋ ಕಪಲ್ಸಲ್ಲಿ
ನಾವು ಸಿಚುವೇಶನ್ ಪ್ರಕಾರ ಮೈಕ್ರೋಟಿಸಿ ಆಫರ್ ಮಾಡಲಿಲ್ಲ ಅಂದರೆ ಇಟ್ ಈಸ್ ನಾಟ್ ರೈಟ್ ಅಲ್ವಾ. Yeah. ಸೊ ಮೈಕ್ರೋಟಿಸಿ ಆಫರ್ ಮಾಡೋದು ನಮ್ಮ ಕರ್ತವ್ಯ. ಹ್ಮ್. ಸರಿಯಾದ ಸ್ಪೆಷಲಿಸ್ಟೇ ಅದನ್ನು ಮಾಡಬೇಕು, ಸರಿಯಾದ ಎಂಬ್ರಿಯಾಲಜಿಸ್ಟೇ ಅದನ್ನು ಉಪಯೋಗಿಸ್ಬೇಕು. ಬಿಕಾಸ್ 2-3 ಸ್ಪರ್ಮ್ ಅಂದ್ರೆ ಇಟ್ಸ್ ಹಾರ್ಡ್ಲಿ ಎನಿಥಿಂಗ್, ಇಟ್ಸ್ ನಥಿಂಗ್. ಅದನ್ನ ಹುಡುಕಿ ತೆಗೆದು ಕಷ್ಟ. ಯು ವಿಲ್ ನಾಟ್ ಬಿಲೀವ್. ನಾವು ಮೇಡಮ್ ಮತ್ತೆ ನಾನು ಸೇರ್ಕೊಂಡು ಒಂದು ಡಿಫಿಕಲ್ಟ್ ಕೇಸ್ ಮಾಡಿದ್ವಿ. ಪ್ಲೀಸ್. ಅದರಲ್ಲಿ 4.5 hours ಸರ್ಚ್ ಮಾಡಿದ್ದಾರೆ ನಮ್ಮ ಎಂಬ್ರಿಯಾಲಜಿಸ್ಟ್ ಫಾರ್ 4 sperms. 4.5 hours ಆ್ಯಂಡ್ ಇಟ್ ಈಸ್ ನಾಟ್ ಅ ಜೋಕ್. 4.5 hour ಮೈಕ್ರೋಸ್ಕೋಪಲ್ಲಿ ಕಣ್ಣು ನೋಡೋದಂದ್ರೆ ಆ ಮನುಷ್ಯಂಗೆ ನೈಟು ನಿದ್ದೆ ಎಷ್ಟು ಆಗ್ಬಿಡುತ್ತೆ ಅಂದ್ರೆ ಕಣ್ಣಲ್ಲೂ ಕನ್ಸೋಲಿಂಗ್ ನಿದ್ದೆ ಎಲ್ಲ ಅದೇ ಓಕೆ. ಯಾಕಂದ್ರೆ ಸ್ಪರ್ಮ್ ತರನೇ ಎಷ್ಟೊಂದು, ಯಾಕಂದ್ರೆ ಇದೆಲ್ಲ ಇಮ್ಮೆಚ್ಯೂರ್. ಹಾ. ಸೊ ಕೆಲವೊಂದ್ಸತಿ ಅದನ್ನ ಮಿಸ್ಟೇಕ್ ಮಾಡೋದು ಇರುತ್ತೆ. ಓ. ಸೊ ಅದಕ್ಕೆ ಸೀನಿಯಾರಿಟಿ ಮ್ಯಾಟರ್ಸ್ ಅಂತ Experience, ಹೇಳ್ತಾರೆ. seniority. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಅದನ್ನ ನೋಡ್ಬಿಟ್ಟು ಅದನ್ನ ತಗೊಂಡು ಆ ಎಗ್ಗಲ್ಲಿ ಹಾಕ್ಬಿಟ್ಟು Okay. ದೆನ್ ಗ್ರೋ. ನಮಗೆ ಎಷ್ಟೊಂದು ಸೆಂಟರ್ಗಳಿಂದ ಕರೀತಾರೆ, ಹ್ಮ್. ಡಾಕ್ಟರ್ ನಮ್ಮ ಹತ್ರ ಪೇಷಂಟ್ ಇದ್ದಾರೆ, ನೀವು ಬಂದು ಮೈಕ್ರೋಟಿಸಿ ಇಲ್ಲೇ ಮಾಡ್ಕೊಡ್ಬಿಡಿ ಅಂತಾರೆ. ಹ್ಮ್. ಒಂದು ಸರ್ತಿನೂ ಹೋಗೋದಿಲ್ಲ ನಾವು ಅಲ್ಲಿಗೆ. ಯಾಕಂದ್ರೆ Embryologist. ನಾನು ಯಾಕೆ ಅಷ್ಟು ಕಷ್ಟಪಡಬೇಕು ಎಂಬ್ರಿಯಾಲಜಿಸ್ಟ್ ಸರಿಯಾಗಿ ಮಾಡಿಲ್ಲ ಅಂದ್ರೆ. Correct. ನಮಗೆ ನಮ್ಮ ಎಂಬ್ರಿಯಾಲಜಿಸ್ಟ್ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ನಾವು ಇಷ್ಟು 4 hours ಕಷ್ಟಪಡ್ತೀವಿ. ನಾನು 4 hours ಕಷ್ಟಪಟ್ಟಿದ್ದಕ್ಕೆ ಅವ್ರು ಅದು ಬೆಲೆ ಕೊಡ್ತಾರೆ, ಕರೆಕ್ಟ್. 4.5 hours ಕಷ್ಟಪಟ್ಟು. Correct. ಸೊ ಯಾರಿಗಾರು ಇಲ್ಲಿವರೆಗೂ ಆತರ ಐ ಮೀನ್ ಆಗಿದ್ರೆ ನೀವು ಹೇಳ್ದಂಗೆ ಇನ್ನಾಗಲ್ಲ ಡೋನರ್ ಸ್ಪರ್ಮ್ ಇಂದ ತಗೊಳ್ಳಿ ಅಂತ ಅಂದವ್ರಿಗೆ ದೇ ಮೈಟ್ ವಿಸಿಟ್, ಐ ಮೀನ್ ದೇ ಶುಡ್ ವಿಸಿಟ್ ಮಿಲನ್ ಒನ್ಸ್.